ಯೋ ವಾಟ್ ಇಸ್ ಅಪ್ ಗೈಸ್, ಹೆಂಗಿದ್ದೀರಾ? ಸೊ ಇವತ್ತು ಬಂದ್ಬಿಟ್ಟು 31st ಮೇ. ಸೊ ಹಂಗಂದರೆ RCBಯ ಫೈನಲ್ಸ್. ನಾವು ಮತ್ತು ನಮ್ಮ ಕಾಲೇಜ್ ಫ್ರೆಂಡ್ಸ್ ಇವತ್ತು ಹೋಗ್ತಿರೋದು ಆಚೆ ಎಂಜಾಯ್ ಮಾಡಿ ಚಿತಾಲ್ ಪತಾಲ್ ಮಾಡೋಣ ಅಂತ. ಸೊ ಅದಕ್ಕೂ ಮುಂಚೆ ನಿಮಗೇನೋ ಒಂದು ತೋರಿಸ್ಬೇಕು ಅಂದ್ಕೊಂಡೆ. ನಾನು ಒಂದು ರೇಂಜಿಗೆ ಒಂದು ಫ್ಯಾನ್ ಆಗಿದ್ದೀನಿ, RCBಯ ಫ್ಯಾನು. ಸೊ ತೋರಿಸಿದ್ದೀರಿ. ಇದು ಬಂದ್ಬಿಟ್ಟು ನನ್ನ RCB ಕಲೆಕ್ಷನ್. ಇದು ನಾರ್ಮಲ್ ಡೈಲಿ ಯೂಸ್ ಮಾಡ್ತಾ ಫ್ಯಾನ್ ಜರ್ಸಿ. ಫಸ್ಟು ಬ್ಲೂ ಆ್ಯಂಡ್ ರೆಡ್ ಕಾಂಬಿನೇಷನ್ ಬಂದಲ್ಲ, ಸೊ ಅದು. ಮತ್ತು ಇದು ಹೋದ ವರ್ಷದ ಫ್ಯಾನ್ ಜರ್ಸಿ. ಆಮೇಲೆ ಈ ವರ್ಷದ ಒರಿಜಿನಲ್ ವಿತ್ ಪ್ರಿಂಟಿಂಗ್. ಸೊ ಗೈಸ್ ಇವಾಗ ಕಂಪ್ಲೀಟ್ಲಿ ರೆಡಿ ಆಗಿದ್ದೀವಿ. ನಮ್ಮ ಚಿಕ್ಕ ಬ್ಯಾಗ್ ಹಾಕೊಂಡಿದ್ದೀವಿ. ಬನ್ನಿ ಹೋಗೋಣ. ಫುಲ್ ಚಿತಾಲ್ ಪತಾಲ್ ಅಂತೂ ಇವತ್ತು ಗ್ಯಾರಂಟಿ. RCB ಗೆಲ್ಲಬೇಕು ಈ ಸಲ. ಪುನಃ ಕಪ್ ನಮ್ದಂತ ಹೇಳ್ಕೊಂಡು ಓಡಾಡಬೇಕು. ಆಗಿಲ್ದವ್ರಿಗೆ ಉರ್ಸ್ಬೇಕು ಅಷ್ಟೇ. ನೋಡೋ ಸಡೆ ತಗೋ ಯಾರಿದು ಲಾಗರಪ್ಪ. ಗೈಸ್, ಇವತ್ತು ನಾವು RCB ಮ್ಯಾಚ್ ಮಾಡಕ್ಕೆ ಬಂದಿದ್ದೀವಿ. ಆಲ್ರೆಡಿ ಎಲ್ಲ ಇಂಟ್ರೊಡಕ್ಷನ್ ಕೊಟ್ಟಿದ್ದಾಯ್ತು. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಮಯೂರು ಅಳ್ತಾನ, ಖುಷಿಯಲ್ಲಿ ಎಗುರ್ತಾನ. ನೋಡೋಣ. ಹೋದ ವರ್ಷ ಅದೇ ಹೋದ ವರ್ಷ ಅಳ್ತಾ ಇದ್ದ, ಈ ಸಲ ಏನು ಮಾಡ್ತಾನೆ ನೋಡಬೇಕು. ಬಟ್ ನಾನು ಸೀಟ್ ಬ್ಲಾಕ್ ಮಾಡಿದ್ದೀನಿ. ಬ್ಲಾಕ್ ಮಾಡಿದ್ದೀನಿ. ಹಾಂ, ಅಂದರೆ ಅದೇ 5 ಸೀಟರ್ ಸ್ವಲ್ಪ ಮುಂದೆ ಸಿಕ್ಕಿದ್ದು. ಸಾಕು ಬಿಡು, ಸದ್ಯ ನಮ್ಗೆ ಸಿಕ್ಕಿದ್ರೆ ಸಾಕು. ಯಾರು ಇದಾ ನಿಮ್ಮ ತಮ್ಮನ? 5 ಸೀಟರ್. ಹಾಂ, ಓಕೆ. ಯಾವುದೋ ಒಂದು ಜಾಗ ಸಿಕ್ಕೈತೆ ಸದ್ಯಕ್ಕೆ. ಆಯ್ತು ಬ್ರೋ. ಮಯೂರ್ ಅಂತ ಬಂದವನೇ. ಬಾಲು ಬಂದವನಪ್ಪ. ನಮ್ಮ ಇಡೀ ಗ್ಯಾಂಗಲ್ಲಿ ಎಲ್ಲದಕ್ಕಿಂತ ದೊಡ್ಡವನು ಕಾರ್ತಿಕ್ ಅಂತ, ಬಾಲು ಅಂತ. ಮಚ್ಚ ನಿನ್ನ ಬಗ್ಗೆ ಇಂಟ್ರೊಡಕ್ಷನ್ ಕೊಡು ಮಚ್ಚ. ನನ್ನ ಬಗ್ಗೆ ಏನು ಇಂಟ್ರೊಡಕ್ಷನ್ ಕೊಡ್ಬೇಕು ಮಚ್ಚ? ಎಷ್ಟು ದೊಡ್ಡವನು? ನಮ್ಗಿಂತ ಒಂದು 27 ಆಗೈತೆ. 28 ಆಗೈತೆ. ನಮ್ಗಿಂತ 3 ವರ್ಷ ದೊಡ್ಡವನು ನೀನು. ಆದರೆ ಇನ್ನೂ ಮದುವೆ ಆಗಿಲ್ಲ. ಇಮೋಷನಲ್ ಡ್ಯಾಮೇಜ್. ಗೈಸ್, ಏನ್ ಗೊತ್ತಾ, ಇವತ್ತು ನಾವು ಹಂಗೆ ಅನ್ಬೇಕು. ಅವೆಲ್ಲ ಅನ್ಬಾರ್ದು. ಇವತ್ತು ಬಂದಿರೋ ಮುಖ್ಯ ಉದ್ದೇಶನೇ ನಮ್ಮ ಬಾಲು ಹೊಸ ಕಾರ್ ತಗೊಂಡಿದ್ದಾನೆ. ಇವತ್ತು RCB ಗೆದ್ದಿದ್ದೆ ಹೊಸ ಕಾರಲ್ಲಿ. ಚರ್ಚ್ಸ್ಟ್ರೀಟು ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಹೋಗ್ಬಿಟ್ಟು ಫುಲ್ ಬೀಟ್ಸು, ಫುಲ್ ಚಿತಾಲ್ ಪತಾಲು. ಬಾಲು ಹೇಳ್ಬಿಟ್ಟಿದ್ದಾನೆ. ನಿಮ್ ಸ್ವಲ್ಪ ಹೊತ್ತಲ್ಲೇ ನಿಮ್ಗೆ ವ್ಲಾಗ್ಸ್ ಅಲ್ಲಿ ತೋರಿಸ್ತೀವಿ ಬಾಲು ಹೊಸ ಗಾಡಿನ. ಏನಂತೆ ಮಚ್ಚ? ಎಲ್ಲ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಂಗಲ್ ಲೇಡೀಸ್ ಪ್ಲೀಸ್ ಕಾಂಟ್ಯಾಕ್ಟ್ ಹಿಮ್. ಇದೆಲ್ಲ ಯಾರು ನಂಬಕ್ಕೆ ಹೋಗ್ಬೇಡಿ. ಏನ ಮಚ್ಚ? ನೋಡಿ, ನಮ್ಮ ಜನಾರ್ದನ್ ನಾಚಿಕೆ ಬೀಳ್ತಾ ಇದ್ದಾನೆ ಕ್ಯಾಮ್ರಾ ಬಂದ್ಮೇಲೆ. ಫಸ್ಟ್ ಎಷ್ಟು ಕಿಲ ನಾನು ಅಲ್ಲಿ ಯಾರು ಹುಡುಗಿನ ನೋಡ್ಬಿಟ್ಟು ಫುಲ್ ಸೈಕ್ ಆಗ್ತಾವನೆ. ಹೌದೇನಾ? ನೋಡಿ ಗೈಸ್, ಏನ್ ನಾಚಿಕೆ ಬೀಳ್ತಾನೆ. ಇದು ರಿಯಾಕ್ಷನ್ ಬಂದೈತಿ ಮಚ್ಚ. ಇದನ್ನ ಹಾಕೋ ಬಿಸ್ಬೋಗ್ಬಿಡೋದು. ಇದು ಹಾಕ್ಲೇಬೇಕು ನೀನು. ಹಾಕ್ತೀನಿ, ಮೀಮ್ ಹಾಕ್ಬಿಟ್ಟು. ಮಚ್ಚ ಏನು ಅನ್ಸುತ್ತಾ? ಗೆಲ್ಲುತ್ತಾ ಹಿಂಗ ಮಚ್ಚ? ಇದು 100% RCBನೇ ಗೆಲ್ಲೋದು. ಗೆದ್ರೆ ನಿಂದೆ ಪಾರ್ಟಿ. ಗೆದ್ರೆ ನಂದಲ್ಲ ಮಚ್ಚ, ಎಲ್ಲರದು. ಅದನ್ನ ಇಲ್ಲ ಮುಗಿಸ್ಕೊಂಡ್ಬಿಡು ಯಾವ್ದು ಇವತ್ತು ಮಚ್ಚ? ಕಾರ್ ಟ್ರೀಟು. ಎಲ್ಲ ಬಾಯ್ಸ್ನು ಕರ್ಕೊಂಡು ಹೋಗಿ ಒಂದು ಜಾಗದಲ್ಲಿ ಇಲ್ಲಿ ಇರೋ ಒಂದು 5 ಜನ ಆಗ್ತಿಲ್ಲ ಇವ್ರ ಕೈಲಿ. ಒಂದು ಕಪ್ಪೆ ಹಿಡಿದ್ರೆ ಇನ್ನೊಂದು ಕಪ್ಪೆ ಬರಲ್ಲ. ನೀನ್ ಮುತ್ಕೊಂಡ ನಿಂಗೆ ಕೊಡ್ಸಲ್ಲ. ಇಲ್ಲ ಅದಂತೂ ನಿಜ. ಯಾರು ಕ್ಯಾಮ್ರಾ ಮುಂದೆ ಹೇಳ್ಬಿಡ್ತೀನಪ್ಪ. ಇವಾಗ ನಮ್ಮ ಬ್ಯಾಚ್ ಅಲ್ಲಿ ಎಷ್ಟು ಜನ ಇದ್ದಾರೋ ಎಲ್ಲಾನು ಕರ್ಕೊಂಡು ಹೋಗ್ಬಿಟ್ಟು ಒಂದ್ ಜಾಗದಲ್ಲಿ ಚಿಕನ್ ಮಟನ್ ಮಾಡ್ಕೊಂಡು ಕೊಡಿಸ್ತೀವಿ. ಇವಾಗ ತಲೆನೇ ಕೆಡ್ಸ್ಕೊಬೇಡಿ. ಇವಾಗ ನೋಡಿ, ಇವಾಗ ವಿನ್ ಆಗಿದ್ದೆ. ಅವ್ನ ಕಾರ್ ಫಸ್ಟ್ ಅಲ್ಲಿ ನಿಂತೈತೆ. ನಾನು ನೋಡ್ಕೊಂಡ್ ಬಂದಿದ್ದೀನಿ ಹೋಗ್ಬಿಟ್ಟು. ನನ್ನ ಕಾರ್ ಎತ್ತಲ್ಲ, ಅವ್ನ ಕಾರ್ ಎತ್ಬಿಟ್ಟು ಹೋಗೋದು ಇವಾಗ ರೋಡ್ ಎಲ್ಲರೂ. ಅಲ್ಲೋ ಅವನು ನಮ್ಮ ಇಡೀ ಬ್ಯಾಚ್ಗೆ ಪಾರ್ಟಿ ಕೊಡಿಸ್ತಾನಂತೆ ಎಲ್ಲ ಒಂದೇ ಸತಿ ಕರ್ಕೊಂಡು ಹೋಗಿ. ಅದಾಗ ಕೆಲಸನ ಹೇಳು. ಹೋಟ್ಲ್ ಓಪನ್ ಆಗಿದ್ದೆ, ಪಾರ್ಟಿ ಕೊಡ್ಸಿಲ್ಲ ಇನ್ನು. ಕರೆಕ್ಟ್. ಹೋಟ್ಲ್ ಇದೆಲ್ಲ ಹೋಟ್ಲ್ ಓಪನ್ ಆಗಿದೆ, ಗೈಸ್. ಇಲ್ಲ ಒಬ್ಬ ಕ್ಯಾಮ್ರಾ ಒಂದು ಇಟ್ಕೊಂಡಿದ್ದಾನೆ ಗೈಸ್. ಅವನು ಸೂಪರ್ ಮಾರ್ಕೆಟ್ ಓಪನ್ ಆಗೈತೆ. ಅವನಾಗಿತ್ತು ತಕ್ಷಣ ನಂದು ಕೊಡ್ತೀನಿ. ನನ್ನ ಮೇಲೆ ತಿರ್ಸ್ಬಿಟ್ಟ ಇವನು. ಮೆತ್ತಿಗೆ ನನ್ನ ಮೇಲೆ ತಿರ್ಸ್ಬಿಟ್ಟನಪ್ಪ. ಅಲ್ಲ, ಮಳೆ ಬೀಳಂಗೈತೆ. ಸ್ಟಾರ್ಟ್ ಆಗುತ್ತೆ, ಇನ್ನೂ ಬಂದಿಲ್ಲ ಇಲ್ಲಿವರೆಗೂ. ಮಳೆ ಬೀಳಂಗೈತೆ. ಮಳೆ ಬಂದ್ರೆ ಇಲ್ಲ ಇಲ್ಲ ಮಳೆ ಬಂದ್ರೆ ಹಿಂಗೂ ಇಲ್ಲೇ ಐತಲ್ಲ, ಹಿಂಗೆ ಎಗುರ್ಕೊಂಬಿಡೋಣ ಇಲ್ವ ಒಳಗಡೆ. ಇಲ್ಲಿ ಎಗುರ್ಕೊಂಡು ಇಲ್ಲೇ ಟೇಬಲ್ ಹತ್ರ ಇರ್ತೀನಿ. ಯಾಕೆ ಅನ್ನೋಗಲ್ಲ? ಹತ್ರ ಇದಿರ್ಬೇಕು, ಕ್ಯಾನೋಪಿ ಇರ್ಬೋದು ಅನ್ಸುತ್ತೆ. ಓ ಕರೆಕ್ಟ್ ಅಲ್ಲ ಮಚ್ಚ. ಓಪನ್ ಸ್ಪೇಷಲ್ ಇಲ್ಲ ಆಫ್ ಮಾಡ್ತಾರೆ. ಇಲ್ಲ ಆಫ್ ಮಾಡ್ತಾರೆ. ಆಚೆನೆ ಬಿದ್ದಿರುತ್ತೆ ಮಚ್ಚ. ಡೈಲಿ ಇರುತ್ತಿಲ್ಲ. ನಾನು ಬಂದಿದ್ನ ಅದಕ್ಕೆ. ಇಲ್ಲ, ಅದು ಕವರ್ ಮಾಡ್ತಾರೆ ಮಚ್ಚ ಅದನ್ನ. ನಾನು ಅದಕ್ಕೆ ಫಸ್ಟೇ ಬದ್ಮಾಶ್ ಅನ್ನೋದು. ಅದಕ್ಕೇನಾಗಲ್ಲ. ಏನೋ ಗೊತ್ತಿಲ್ಲ.
ಬಿಡ ಮಚ್ಚ ಏ ಇಲ್ಲಂದ್ರೂ ಮೊಬೈಲ್ ಐತಲ್ಲ ಅವಾಗ ಮೊಬೈಲ್ ಒಳ್ಳೆ ಫೀಲ್ಸ್ ಇರುತ್ತೆ ಕಾರ್ ಎತ್ಕೊಂಡು ಸುಮ್ಮನೆ ಬಾಲು ಬೇರೆ ಹೊಸ ಕಾರ್ ಅವ್ನ ಕಾರ್ ಇಲ್ಲ ಮುಂಚೆ ಗೆಲ್ಲೋವರೆಗೂ ಅಟ್ಲೀಸ್ಟ್ ಓಪನ್ ಇರ್ಬೇಕಾ ಇದಲ್ಲ ಅವ್ನ ಕಾರ್ ಎತ್ಕೊಂಡು ನುಗ್ಗದಿ ಇವಾಗ ಅವನು ಹೊಸ ಕಾರ್ ಅಲ್ಲ ಅಂತೆ ನಾನು ಹಳೆ ಕಾರ್ ಅವ್ನ ಕತೆ ಕತ್ಕೋ ಅವ್ನ ಕಾರ್ ನುಗ್ಗೋದೇ ಇಲ್ಲ ಅಲ್ಲಿ ಚೀನಾ ಮಾಡ್ಲದು ಯಾವ ಮಚ್ಚ ಚೀನಾ ಅಲ್ಲ ಎ ಸಿ ಫುಲ್ ಹಾಕೊಂಡು ಏನು 80 ಇರ್ತೀವೋ 80 ಸ್ಟೈಲಿಂಗ್ ಅಲ್ಲ ಆಡುತ್ತೆ ಎಸಿ ಹಾಕಿದ್ರೆ ನುಗ್ಗಲ್ಲಂತೆ ಅಯ್ಯೋ ಒಳ್ಳೆ ಜಟ್ಕ ಬಂಡಿ ತರಪ್ಪ ಇವ್ನು ನೀನು ಇಸ್ಕೋ ಗಾಡಿ ಗೊತ್ತಾಗುತ್ತೆ ಯಾವ ಮಚ್ಚ ಜಟ್ಕೊಂಡಿ ನನ್ನ ಗಾಡಿ ಅವ್ರು ರಿಚ್ ಕಿಡ್ಸ್ ಅಪ್ಪ ಡೈಲಿ ಒಂದು 10 ಗಾಡಿ ಓಡಿಸ್ಕೊಳೋರು ನಾವು ಬಡವ್ರ ಮಕ್ಕಳು ಯಾರೋ ಚೈನಾ ಮಾಡ್ಲಿ ಗಾಡಿ ಯಾರೋ ಚೈನಾ ಮಾಡ್ಲಿ ಇಸ್ಕೊಂಡಿದ್ವಿ ಬಡವ್ರ ಮಕ್ಕಳು ನಾವು ಮೀಮ್ಸ್ ವೈರಲ್ ಆಗ್ತಾ ಇತ್ತು ಗೊತ್ತಾ ಇದು ಕಾಪಿ ಎತ್ಕೊಂಡು ಈಗ ಹಾಕೊಂಡು ಹೋಗೋದು ಆ ಥರ ಒಂದು ಊರಿಗೆ ರೀಲ್ಸ್ ಮಾಡ್ತಾನೋ ಒಂದಿಬ್ರು ಕೊಟ್ಬಿಟ್ರೆ ಹಾಕೊಂಡು ಮಾಡ್ತಾರನ್ನ ಗ್ಯಾರಂಟಿ ಮಳೆ ಬೀಳ ಸಿಗ್ತೈತೆ ಮಳೆ ಬರ್ತೈತೆ ಏಯ್ ಮಚ್ಚ ಏನೋ ನೀ ಬರಬಾರ್ದು ಚೆನ್ನಾಗಿರ್ತದೆ ಇದು ನೋಡಿ ಗೈಸ್ ಒಂದು 40,000 ಸ್ಯಾಲ್ರಿ ಇದೆ ಇವತ್ತೆಲ್ಲ ಇವಂದೇ ಟ್ರೀಟು ಆಮೇಲೆ ಇವತ್ತು ಮಚ್ಚ ಗೆದ್ದಿದ ತಕ್ಷಣ ಎಲ್ಲರೂ ಏನು ಮಾಡೋಣ ಅಂದರೆ ಇಲ್ಲಿಂದ ಸ್ಟ್ರೈಟಾಗಿ ಇದಕ್ಕೆ ಹೋಗೋಣ ಕೋರ್ಮಂಗ್ಲಿಗೆ ಅಲ್ಲಿ ನೋಡಿಕೊಂಡು ಅಲ್ಲಿ ಮುಗಿಸ್ಕೊಂಡು ಅಲ್ಲಿಂದ ಜಯನಗರದಲ್ಲಿ ಬರೋದು ಜಯನಗರದೆಲ್ಲ ಮುಗಿಸ್ಕೊಂಡು ಡೈರೆಕ್ಟಾಗಿ ಎಲ್ಲೋಗುತ್ತೆ ನೋಡಿ ಇವ್ನು ಡೈರೆಕ್ಟಾಗಿ ಅನ್ಸ್ಕೊಂಡು ಪಕ್ಕ ಸ್ಟೇಷನ್ ಒಳಗೆ ಕೂತಿರ್ತೀರಿ ಎಲ್ಲರೂ ಅದಂತೂ 100%. ನಮ್ಮ ಬಾಲು ಯಾವಾಗ ಡೈರೆಕ್ಟ್ ಅಂತನೋ ಪಕ್ಕ ಸ್ಟೇಷನ್ ಒಳಗೆ ಯಾರು ಗೆದ್ದಿದ್ದು ನಾವೇ ಯಾರು ಓದಿದ್ದು ನಾವೇ ಸೂಪರ್ ನಮ್ಮ ಬಾಲರಾಜ ಗಾಡಿ ಎತ್ಕೊಂಡು ಟೂರ್ ಹೊಡಿತೀವಿ ಅನ್ಸ್ತೈತೆ ಮಚ್ಚ ನನಗೆ ಅನಿಸ್ತಿದೆ ಸಾಗರ್ ಗಾಡಿ ಕಾರ್ ಎತ್ಕೊಂಡು ಒಂದು ರೌಂಡ್ ಅಲ್ಲ ಉಸ್ಲಾಡೋದೇ ಇವತ್ತಲ್ಲ ಫುಲ್ ನೈಟೇ ಉಸ್ಲಾಡೋದು ಮಚ್ಚ ಹೆಂಗೂ ಟಾಸ್ ಅಂತ ಗೆದ್ದಿದ್ದಾಯ್ತು ಪಕ್ಕ ಮ್ಯಾಚ್ ಆಲ್ಮೋಸ್ಟ್ ಒನ್ ಸೈಡ್ ಮ್ಯಾಚ್ ಅಂತ್ಯಾ ಆಯ್ತು ನೋಡೇ ಬಿಡೋಣ ನೋಡ ನನ್ನ ಪ್ರಿಡಿಕ್ಷನ್ ಚೆನ್ನಾಗೈತೆ ಬ್ಯಾಟಿಂಗ್ ಶುರು ಮಾಡ್ಬಿಡ ಹೇಳ್ತೀನಿ ಮೈನಿ ಕ್ಯಾರಿ ಆಗಿರೋದು ಮುಖ್ಯ ಅನ್ನಲ್ಲಿ ಮಚ್ಚ ತಾನೇ ಮಚ್ಚ ಏ ನಾಟ್ ಔಟ್ ಕೊಟ್ರೆ ಕಿಕ್ ಔಟ್ ಬಿಡುತ್ತೆ ಮೊನ್ನೆ ನಮಗೆ ಮಾತ್ರ ಔಟ್ ಕೊಟ್ಬಿಟ್ಟು ಅಲ್ಲ ಮೊನ್ನೆ ಎಂತ ಕ್ಲೀನಾಗಿ ಅವ್ನು ಇವನು ಹೋಲ್ಡರ್ ಇದು ಮಾಡಿದ್ದು ಅದು ಔಟ್ ಕೊಟ್ಟವ್ರೆ ಯಾವ ಪರಿಸ್ಥಿತಿ ಬಂದೈತೆ ಹೊರಗಡೆ ನೀರು ಬೀಳ್ತೈತೆ ಏನ ಮಚ್ಚ ಎರಡು ವಿಕೆಟ್ ಕಣ್ಣಲ್ಲಿ ನೋಡಿಲ್ಲ ಅಲ್ವಾ ಸಾಯಿ ಸುದರ್ಶನ್ ಔಟ್ ಆಗಿಲ್ಲ ಅಂತ ಹೌದಲ್ಲ ಸಾಯಿ ಸುದರ್ಶನ್ ಔಟ್ ಶಕೆಲು ಒಂದು ಚರಿತ್ರೆ ಹಾಗಾಗಿ ಈ ಇತಿಹಾಸವನ್ನ RCB ಫ್ಯಾನ್ಸ್ ಮಾತ್ರ ಅಲ್ಲ ಕ್ರಿಕೆಟ್ ಫ್ಯಾನ್ಸ್ ಅಷ್ಟೇ.